ನಮಸ್ಕಾರ ಎಲ್ರಿಗೂ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಹೇಗಿದ್ದೀರಾ ಎಲ್ಲ ರೈತರು? ಫಸ್ಟ್ ಅರ್ತ್ ಆ್ಯಪ್ ಫಾಲೋ ಮಾಡ್ತಾ ಇರೋರು ತುಂಬ ಸಕ್ಸಸ್ಫುಲ್ಲಾಗಿ ಬೆಳೀತಾ ಇದ್ದಾರೆ. ಹೊಸ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಕರೆಕ್ಟಾಗಿ 6.5 ತಿಂಗಳು ಆಗಿದೆ. ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ ಮತ್ತು ಕಬ್ಬು ತರಕಾರಿಗಳು. ಸೊ ಎಲ್ಲ 11 ಎಕರೆ ಪ್ಲಾಟಲ್ಲಿ ಮಾಡ್ತಾಯಿದ್ದೀವಿ. ಒಂದು ಡೆಮೋ ಪ್ಲಾಟು. ಫಸ್ಟು 1 ಎಕರೆ 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು, 20-30 ಎಕರೆ ಮಾಡಿದ್ವಿ. ಈ ವರ್ಷ 11 ಎಕರೆ ಮಾಡಿದ್ದೀವಿ, ಯಾಕಂದರೆ ಆ್ಯಪಲ್ಲಿ ನಾವು ಬ್ಯುಸಿ ಆಗೋಗಿ. ಸೊ ಎಷ್ಟೊಂದು ಜನ, ಸಾವಿರಾರು ಜನ ರೈತರು ಕರ್ನಾಟಕದಲ್ಲಿ ಸಕ್ಸಸ್ ಆಗಿ ಕಬ್ಬಿಗೆ ನಮ್ಮದು ಇವಾಗ ಮಹಾರಾಷ್ಟ್ರ ತನಕನೂ ಹೋಗಿದೆ. ಆಂಧ್ರ ಪ್ರದೇಶ, ತಮಿಳ್ನಾಡು ಸ್ವಲ್ಪ ಎಲ್ಲ ಜಾಸ್ತಿ ಆಗ್ತಾಯಿದೆ. ಎಲ್ಲ ನಮ್ಮ ರೈತರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಸಾವಯವ, 100% ನ್ಯಾಚುರಲಲ್ಲಿ ಮಾಡೋಕ್ಕೆ ಆಗಲ್ಲ ಅಂತಾರಲ್ಲ, ಎಲ್ಲರಿಗಿಂತ ಜಾಸ್ತಿ ಇಳುವರಿ 100 ಟನ್ ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಯಾವುದರಲ್ಲಿ? ಕಬ್ಬಲ್ಲಿ. ಏಲಕ್ಕಿ, ನೇಂದ್ರ, G9 ಕೆಮಿಕಲ್ಗಿಂತ ಎಲ್ಲ ಜಾಸ್ತಿ ಬಂದಿದೆ. 100 ವೀಡಿಯೋ ಇದೆ, ನೀವು ನೋಡ್ಬೋದು. ಸೊ ತುಂಬ ಕಮ್ಮಿ ಖರ್ಚಲ್ಲಿ ನಿಮಗೆ ಒಳ್ಳೆ ಇಳುವರಿ, ಟೆನ್ಷನ್ ಕಮ್ಮಿ. ನೋಡ್ಬೋದು ನನ್ನ ಹಿಂದೆ 6.5 ತಿಂಗಳಾಯಿತು, ಒಂದು ಚೂರು ರೋಗ ಇಲ್ಲ. ಇವತ್ತಿನ ದಿನ ಅಗ್ರಿಕಲ್ಚರಲ್ಲಿ ಸಿಕ್ಕಾಬಟ್ಟೆ ರೋಗ. ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಯಾರಿಗೆ ಏನು ಕೇಳಿದ್ರು, ಏನು ಹಾಕಿದ್ರು, 10 ಜನ ಹೇಳಿದ್ದು 10 ಥರ ಔಷಧಿ ಹಾಕಿದ್ರು ಎಲ್ಲ ವಾಸಿ ಆಗ್ತಾಯಿಲ್ಲ ರೋಗಗಳು. ನಮ್ಮದು ಫಸ್ಟ್ ಅರ್ತಿಂದ ಕೊಡೋದು ಒಂದೇ, ಎಲ್ಲ ಪ್ರಪಂಚದಲ್ಲಿರೋ ಅಂಥ ಎಲ್ಲ ಗಿಡಗಳಿಗೂ ಒಂದೇ ರಾಮಬಾಣ. ಬುಡಕ್ಕೆ ಹಾಕೋದು ಅದೇ, ಸ್ಪ್ರೇ ಮಾಡೋದು ಅದೇ. ಪ್ರಪಂಚದಲ್ಲಿರೋ ಅಂಥ ಯಾವುದೇ ರೋಗ ಇದ್ರೂ ಹೋಗುತ್ತೆ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಬಾಳೆ ನೋಡಿ ತೋರಿಸ್ತೀನಿ. ಇವಾಗ ಕರೆಕ್ಟಾಗಿ 6.5 ತಿಂಗಳಾಗಿದೆ. ಹೆಚ್ಚು ಕಮ್ಮಿ 2 ಅಡಿ ನೋಡಿ, ಈ ಕಡೆ ಸುತ್ತ ತೋರಿಸಿ ಹಂಗೆ. ಸೊ ಹೆಚ್ಚು ಕಮ್ಮಿ 2 ಅಡಿ ಇದೆ. ಹಂಗೆ ಹೈಟ್ ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು, ಎಷ್ಟು ಎತ್ತರ ಇದೆ. ಎಲೆಗಳು ನೋಡಿ ಒಂದೊಂದೂ ಹೆಚ್ಚು ಕಮ್ಮಿ ಇದು 15 ಅಡಿ ಮೇಲೆ ಹೋಗಿದೆ. ಎಲೆ ನೋಡಿ ಅಗಲ, ಮೇಲ್ಗಡೆ ಅಂತೂ ಫಸ್ಟ್ ಕ್ಲಾಸಾಗಿದೆ. ಒಂದಲ್ಲ ಎರಡಲ್ಲ ನೋಡಿ, ಎಲ್ಲ ಕಡೆ ತೋರಿಸ್ತೀನಿ ನಾನು. ಎಲ್ಲ ಗಿಡಗಳು ಒಂದು ಲೈನ್ ತೋರಿಸ್ಕೊಂಡು ಹೋಗೋಣ ವೀಕ್ಷಕರಿಗೆ. ಸೊ ಹಂಗೆ ಮುಂದೆ ಬರ್ತಾಯಿರಿ, ನೋಡ್ಬೋದು ಎಷ್ಟು ಹೆಲ್ದಿಯಾಗಿದೆ ನೋಡಿ. ಸೊ ಏಲಕ್ಕಿ ಕೊಳ್ಳೇಗಾಲದಿಂದ ಹಿಡ್ದು, ಕೊಳ್ಳೇಗಾಲ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಗುಂಡ್ಲುಪೇಟೆ, ನಂಜನಗೂಡು, ಈ ಕಡೆ HD ಕೋಟೆ ಮತ್ತು ಹುಣಸೂರು, ಏಲಕ್ಕಿ ಬಾಳೆ 80% ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಸಿಕ್ಕಾಬಟ್ಟೆ ರೋಗ, ಪನಾಮ ವೆಲ್ಟ್, ಮಾರಾಮಾರಿ ರೋಗ, ಬುಡ ಸೀಳ ರೋಗ ಅಂತಾರೆ. ಅದಕ್ಕೆ ಒಂದು ಸ್ಟಾರ್ಟ್ ಆದರೆ 100 ಆಗುತ್ತೆ, 100 ಆದರೆ 1000 ಆಗುತ್ತೆ. ಎಕರೆನೇ ನಾಶ ಆಗೋಗುತ್ತೆ. ಅಂಥ ಡೇಂಜರಸ್ ರೋಗನೂ ನಮ್ಮದ್ರಲ್ಲಿ ಹೋಗಿದೆ. ನಮ್ಮದ್ರಲ್ಲಿ ಇಲ್ಲಿ 11 ಎಕರೆ ಪ್ಲಾಟಲ್ಲಿ ಒಂದಕ್ಕೂ ಬಂದಿಲ್ಲ ಪನಾಮ ವೆಲ್ಟ್. ಸಿಗಟೋಕ ಹೇಗೆ ಕಂಟ್ರೋಲ್ ಮಾಡೋದು ನಾನು ಹೇಳ್ತಾನೆ ಇದ್ದೀನಿ. ತುಂಬ ನೀರು ಬಿಟ್ಟರೆ ಸಿಕ್ಕಾಬಟ್ಟೆ ರೋಗ ಸ್ಟಾರ್ಟ್ ಆಗುತ್ತೆ ಅಂತ. ಇವತ್ತು ಕರೆಕ್ಟಾಗೆ 24ನೇ ತಾರೀಕು ಏಪ್ರಿಲ್. ಆದರೂ ಸಿಕ್ಕಾಬಟ್ಟೆ ಬಿಸಿಲಿದ್ರೂ ನಾವೇನಿಲ್ಲಿ ಸಿಕ್ಕಾಬಟ್ಟೆ ನೀರು ಬಿಟ್ಟಿಲ್ಲ. ಎಷ್ಟು ಹಸಿರಾಗಿದೆ, ಎಷ್ಟು ಚೆನ್ನಾಗಿದೆ. ಯಾವುದು ಗಿಡ ನಿಮಗೆ ನೋಡ್ಬೋದು, ಒಂದು ಗಿಡನ ಏನಾದ್ರು ಸ್ವರ್ಗಿದೆಯಾ? ಇಲ್ಲ. ಬಟ್ ಅದೇ ನಿಮಗೆ ಬುಡದಲ್ಲಿ ತೋರಿಸಿ ಎಷ್ಟು ತೇವಾಂಶ ಇದೆ. ತುಂಬ ಕೊಚ್ಚೆ ಆಗೋ ಥರ ಏನಿಲ್ಲ ನೋಡಿ, ಎಷ್ಟು ಡ್ರೈ ಇದೆ. ಆ ಕಡೆ ನೋಡಿ, ನೀರೇ ಇಲ್ಲ, ಅಯ್ಯೋ ನೀರೇ ಇಲ್ಲ ಅನ್ನೋಷ್ಟು ಡ್ರೈ ಇದೆ. ಅಂದರೂ ಪರವಾಗಿಲ್ಲ, ಗಿಡಕ್ಕೆ ಬೇಕಾಗಿರೋದು ಅಷ್ಟೇ ತೇವಾಂಶ ಇದ್ದರೆ ಸಾಕು. ಅಲ್ಲಿಂದ ನಿಮ್ಮ 1 ಅಡಿ ಇದ್ದರೂ ಇಲ್ಲಿ ಡ್ರೈಯೇ ಅಲ್ವಾ? ನೋಡಿ ಇಲ್ಲಿ ಡ್ರೈ ಇದೆ, ಬಟ್ ಏನು ತೊಂದರೆ ಇಲ್ಲ. ಗಿಡಕ್ಕೆ ಬೇಕಾಗಿರೋದು ಅಷ್ಟು ನೀರು, ಬುಡದಲ್ಲಿ ತೇವಾಂಶ ಇರಬೇಕಷ್ಟೇ ಹೊರ್ತು ನೀವು ಕೊಚ್ಚೆ ಆಗೋ ಥರ ಸಿಕ್ಕಾಬಟ್ಟೆ ಇದ್ದರೆ ನಿಮಗೆ ರೋಗ ಬರುತ್ತೆ. ಇಲ್ಲಿ ಮುಂದೆ ತೋರಿಸಿ, ನಿಮಗೆ ಇಲ್ಲೇ ವೀಕ್ಷಕರಿಗೆ ತೋರಿಸೋಣ ನೋಡಿ. ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಡ್ರೈ ಇದೆ. ಅಲ್ಲಿ ಡ್ರಿಪ್ ಲೈನಲ್ಲಿ ಮಾತ್ರ ಇದೆ, ಅಷ್ಟಿದ್ರೆ ಸಾಕು ನೋಡಿ. ಇಲ್ಲೆಲ್ಲ ಅಂಥ ತೇವಾಂಶ ಏನಿಲ್ಲ. ನೀವು ಭಯ ಬೀಳೋದು ಏನು ಅಗತ್ಯ ಇಲ್ಲ. ಯಾಕಂದರೆ ಗಿಡಕ್ಕೆ ಬೇಕಾಗಿರೋದು ತೇವಾಂಶ ಮಾತ್ರ. ನೋಡಿ ಗಿಡ ಚೆನ್ನಾಗಿಲ್ವಾ? ಫಸ್ಟ್ ಕ್ಲಾಸ್ ಆಗಿದೆ, 100% ಚೆನ್ನಾಗಿದೆ. ಸಿಗಟೋಕ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕಡೆ ಬಿಸಿಲುಗಾಲ ಸ್ಟಾರ್ಟು. ಮಾರ್ಚ್ ಆಗಿದ ತಕ್ಷಣ ಏನು ನೀರು ಬಿಟ್ಟಿದ್ದು 8 ಅವರು ಕರೆಂಟ್ ಕೊಟ್ಟರೆ 8 ಅವರು ಬಿಟ್ಬಿಡ್ತೀರಾ. ನಿಮಗೆ 100% ರೋಗ ನೋಡ್ಬೋದು. ಭಯಂಕರ ಬಿಸಿಲಿರೋವಾಗ ನಿಮಗೆ ಕಮ್ಮಿ ನೀರಿದ್ರೂ ಫಸ್ಟ್ ಕ್ಲಾಸಾಗಿ ಸರ್ವೈವ್ ಆಗಿದೆ. ನೋಡಿ ಇಲ್ಲಿ ತೋರಿಸಿ, ಇಲ್ಲಿ ಅಷ್ಟೇ ಇರೋದು ನೋಡಿ. ಎಷ್ಟು ಡ್ರೈ, ಪ್ರೆಸ್ ಮಾಡಿ ಅಷ್ಟೇ, ಉಂಡೆ ಕಟ್ಟ ಅಷ್ಟಿದ್ರೆ ಸಾಕು. ಜಾಸ್ತಿ ನೋಡಿ, ಮೇಲ್ಗಡೆ ಫುಲ್ ಡ್ರೈಯೇ ಇದೆ. ನೋಡ್ಬೋದು ಇಲ್ಲಿ ಮಣ್ಣು ಮೇಲ್ಗಡೆ ಡ್ರೈಯೇ ಇದೆ.
ನಿಮಗೆ ಒಳಗಡೆ ಮಾತ್ರ ನಿಮಗೆ ತೇವಾಂಶ ಇರೋದು, ಒಳಗಡೆ ತೇವಾಂಶ ಇದ್ದರೆ ಸಾಕು. ಸೊ ಹಾಗಾಗಿ ಇಲ್ಲಿ ಸಿಗಟೋಕ ಇಲ್ಲ. ಜಾಸ್ತಿ ನೀರು ಬಿಟ್ಟಿದ ತಕ್ಷಣ ನಿಮಗೆ ಸಿಗಟೋಕ ಸ್ಟಾರ್ಟ್ ಆಗುತ್ತೆ. ನೋಡಿ ಲೈಟಾಗಿ ಯಾವಾಗೋ ಒಂದಿನ ರಾತ್ರಿ ಜಾಸ್ತಿ ನೀರು ಹೋಗಿರೋದ್ರಿಂದ ಸಿಗಟೋಕ, ಬಟ್ 90% ಸಿಗಟೋಕ ಇಲ್ಲ ವೀಕ್ಷಕರೇ. ಇವಾಗ ನಾವು 1 ಎಕರೆಯಲ್ಲಿ ಹೆಚ್ಚು ಕಮ್ಮಿ 3 ವ್ಯಾಲ್ವ್ ಇದೆ. ಸೊ 1 ಅವರ್ 1 ಎಕರೆ ಇರೋರಿಗೆ ಹೇಳ್ತೀನಿ, ಇವಾಗ ನಮ್ದು 11 ಎಕರೆ ಇರೋದ್ರಿಂದ ಮಲ್ಟಿಪಲ್ ವ್ಯಾಲ್ವ್ಸ್ ಇದೆ. ಸೊ 1 ಎಕರೆಯಲ್ಲಿ 2 ವ್ಯಾಲ್ವ್ ಇದೆಯಾ 3 ವ್ಯಾಲ್ವ್ ಇದೆಯಾ, ನಿಮಗೆ 2 ಅವರ್ ಬಿಟ್ಟರು ಸಾಕು. ಇವಾಗ ನಾವು 11 ಎಕರೆಯಲ್ಲಿ ಇರೋ 4 ಮೋಟ್ರಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇರೋದು. ಒಂದೊಂದು ವ್ಯಾಲ್ಗೆ ನೀವು 1-1.5 ಅವರು 3/4 ಅವರು ಆ ಥರನೇ ಮ್ಯಾನೇಜ್ ಮಾಡ್ತಿರೋದು ಬೆಳಗಿನ ಟೈಮಲ್ಲಿ. ರಾತ್ರಿ ಟೈಮಲ್ಲಿ ಒಂದೊಂದು ಭಾಗ ನಾವು ರಾತ್ರಿ ನೀರು ಕೊಡ್ಕೊಂಬರ್ತಾಯಿದ್ದೀವಿ. ಸೊ ಹೆಚ್ಚು ಕಮ್ಮಿ ಒಂದು ದಿನ ಪೂರ್ತಿ ಒಂದು ಗಿಡಕ್ಕೆ ಬಿಸಿಲುಗಾಲ ನಾನು ಹೇಳ್ತಾ ಇರೋದು ಮಾರ್ಚ್ ಏಪ್ರಿಲ್ ಬಗ 36 ಡಿಗ್ರಿ 37 ಡಿಗ್ರಿ ಇರೋವಾಗ ನಾವು ಒಳಗಡೆ ತೇವಾಂಶ ಎಷ್ಟು ಕೊಡಬೇಕು, ಅದು ಎಷ್ಟು ಅನ್ನೋದು ಏನೋ ನಮಗೆ ಪೇಪರಲ್ಲಿ ಬರ್ಕೊಡೋಕ್ಕಾಗಲ್ಲ. ನೀವು ಡಿಸೈಡ್ ಮಾಡಬೇಕು, ನಿಮ್ಮ ಗಿಡ ಡಿಸೈಡ್ ಮಾಡಬೇಕು. ನೀರು ಬಿಟ್ಟಾಗ ನೀರು ಚೆನ್ನಾಗಿದ್ದರೆ ಗಿಡ ಚೆನ್ನಾಗಿದೆ ಅಂತ ಹೆಂಗೆ ಕಂಡುಹಿಡಿಯೋದಂದರೆ, ಬೆಳಿಗ್ಗೆ 7 ಗಂಟೆಗೆ ಬಂದು ಗಿಡ ನೋಡಿ, ಗಿಡಗಳು ಎಲೆ ಸ್ಟ್ರೈಟಾಗಿ ನಿಂತಿರಬೇಕು, ಹೆಲ್ದಿಯಾಗಿ ಕಾಣಬೇಕು, ಹಸಿರಾಗಿರಬೇಕು. ಆವಾಗ ನಿಮಗೆ ಗಿಡ ಹೆಲ್ದಿ ಇದೆ ಅಂತ. 10 ಗಂಟೆ 11 ಗಂಟೆ 9 ಗಂಟೆ ಬಿಸಿಲು ಸ್ಟಾರ್ಟ್ ಆದಮೇಲೆ ನೋಡೋದಲ್ಲ. ಬೆಳಿಗ್ಗೆ ಬಿಸಿಲಿಗೆ ಸನ್ರೈಸ್ ಆಗಿ 6 ಗಂಟೆಗೆ ಬಿಸಿಲು ಬಂದರೆ, ಅದೇ ಸೂರ್ಯ ಬಂದರೆ 7 ಗಂಟೆ ಅಷ್ಟೊತ್ತಿಗೆ ನೀವು ಬಂದು ನೋಡಿದ್ರೆ ಗಿಡಗಳು ನೋಡಿ. ನಮ್ದು ಇವಾಗ ಎಷ್ಟು ಟೈಮು 10 ಗಂಟೆ 10 ನಿಮಿಷ ಆಯಿತು ನೋಡಿ. ಎಲ್ಲ ಎಲೆಗಳು ಎಷ್ಟು ಹೆಲ್ದಿಯಾಗಿ ಎಷ್ಟು ಚೆನ್ನಾಗಿದೆ ಕಳೆಯಾಗಿ. ಅದೇ ನೀವು 7 ಗಂಟೆಗೆ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನೀರು ಕಮ್ಮಿ ಆಗಿದ್ದರೆ 7 ಗಂಟೆಗೆ ಬಗ್ಬಿಟ್ಟಿರುತ್ತದು ಗಿಡಗಳೆಲ್ಲ. ಒಂದು ಫೋಟೋ ಹಾಕ್ತೀನಿ ನೋಡಿ ಬೇರೆಯವ್ರ ತೋಟದ್ದು. ಸೊ ನೀರು ಕಮ್ಮಿ ಆದರೆ ಎಲೆಗಳು ಸ್ಟ್ರೈಟ್ ಇರೋಲ್ಲ, ಹಿಂಗಿರೋ ಎಲೆ ಹಿಂಗೆ ಬಕ್ಕೊಂಬಿಟ್ಟಿರುತ್ತೆ. ಆವಾಗ ನಿಮಗೆ ಬಗ್ಗಿರುತ್ತೆ ಎಲೆ, ಆವಾಗ ನೀರು ಕಮ್ಮಿ ಇದೆ ಅಂತ. ಎಲೆಗಳು ಸ್ಟ್ರೈಟಾಗಿ ಚೆನ್ನಾಗಿದ್ದರೆ ನಿಮಗೆ ಅದೇ ಗಿಡ ತೋರಿಸ್ತಾ ಇರೋದು ಹೆಲ್ದಿ ಆಗಿದ್ದೀನಿ ತಲೆ ಕೆಡಿಸ್ಕೊಬೇಡಿ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ತಪ್ಪು ಮಾಡ್ತಾ ಇರೋದೇನು ಅಂದರೆ, ಕೆಮಿಕಲ್ ಫಾರ್ಮಿಂಗ್ ಬೇರೆ, ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇರೆ ವೀಕ್ಷಕರೇ. ನಮ್ಮ ಪದ್ಧತಿಯಲ್ಲಿ ನೀವು ಗಿಡ ಚೆನ್ನಾಗಿರಬೇಕು ಅಂದರೆ ತಿಂಗಳ ನೀವು ಬಿಸಿಲುಗಾಲ ಇರಲಿ ಮಳೆಗಾಲ ಇರಲಿ ಏನಿದ್ರೂ ಹಾಕಲೇಬೇಕು ನಮ್ಮ ಫಸ್ಟ್ ಅರ್ತ್ ಲಿಕ್ವಿಡ್ನ. ನಮ್ಮ ಜೀವಾಣುಗಳು ಬಿಸಿಲುಗಾಲದಲ್ಲಿ ಗಿಡಗಳು ಮೊದಲೇ ಸ್ಟ್ರೆಸ್ಸಲ್ಲಿರುತ್ತೆ, ಅದಕ್ಕೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ, ಕೆಳಗಡೆ ನೀರು ಬೇಗ ಡ್ರೈ ಆಗಿ ಹೋಗ್ತಾ ಇರುತ್ತೆ, ಗಿಡ ಸ್ಟ್ರೆಸ್ಸಲ್ಲಿರುತ್ತೆ, ರೂಟ್ ಸಿಸ್ಟಮ್ಮು ಸ್ಟ್ರೆಸ್ಸಲ್ಲಿರುತ್ತೆ. ಇದನ್ನೆಲ್ಲ ಸ್ಟ್ರೆಸ್ ಕಮ್ಮಿ ಮಾಡೋಕ್ಕೆ ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡಿದ್ರೆ ಯಾವಾಗಲೂ ಹಸಿರೇ ಇರುತ್ತೆ. ಯಾಕಂದರೆ ನಮ್ಮ ಜೀವಾಣುಗಳು ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಕೆಮಿಕಲ್ ಫಾರ್ಮಿಂಗಲ್ಲಿ ಕೆಮಿಕಲ್ ಹಾಕಿದ್ರೆ ಬಿಸಿಲುಗಾಲದಲ್ಲಿ ಗಿಡ ಸುಟ್ಟೋಗುತ್ತೆ ಅಂತ ಹಾಕಲ್ಲ, ಅದು ಕರೆಕ್ಟು. ಬಟ್ ಅದು ಕೆಮಿಕಲ್ ಫಾರ್ಮಿಂಗು. ನ್ಯಾಚುರಲ್ ಫಾರ್ಮಿಂಗಲ್ಲಿ ನಮ್ಮ ಜೀವಾಣುಗಳು ಕೊಟ್ರೇ ಆವಾಗ ಚೆನ್ನಾಗಿರೋದು. ಅದು ಕಮ್ಮಿ ನೀರಲ್ಲೂ ತುಂಬ ಚೆನ್ನಾಗಿ ಸರ್ವೈವ್ ಆಗೋದು ನಮ್ಮ ಲಿಕ್ವಿಡ್ ಹಾಕಿದ್ರೆ ಮಾತ್ರ. ಹಾಗಾಗಿ ಬಿಸಿಲುಗಾಲ ಅಂತ ಯಾರು ನಿಲ್ಲಿಸ್ಬೇಡಿ. 1 ಅಲ್ಲ 2 ಡೋಸ್ ಜಾಸ್ತಿ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಗಿಡ. ಭೂಮಿಲಿ ವಾತಾವರಣ ಚೆನ್ನಾಗಿ ಸೆಟ್ಟಾಗಿರುತ್ತೆ, ನೀರಿನ ಅಂಶ ಹಿಡ್ಕೊಳ್ಳೋಂಥ ಶಕ್ತಿ ಜಾಸ್ತಿ ಆಗಿರುತ್ತೆ ಯಾವಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದರೆ ಭೂಮಿಲಿ. ಸೊ ಹಾಗಾಗಿ ಕಮ್ಮಿ ನೀರಲ್ಲೂ ಭೂಮಿ ತೇವಾಂಶ ಚೆನ್ನಾಗಿದ್ದು ಮಲ್ಚಿಂಗ್ ಇದ್ದಾಗ ನಿಮ್ಮ ಭೂಮಿ ಫಸ್ಟ್ ಕ್ಲಾಸಾಗೆ ನೆರಳು ಆಲ್ರೆಡಿ ಕಮ್ಮಿ ಬೀಳ್ತಾ ಇದೆ ನೋಡ್ಬೋದು ನೀವು. ಸೊ ಅಷ್ಟು ಬಿಸಿಲಿಲ್ಲ. ಸೊ ಆವಾಗ ಜೀವಾಣುಗಳಿದ್ದಾಗ ನಿಮಗೆ ಫಸ್ಟ್ ಕ್ಲಾಸಾಗೆ ಕೆಲಸ ಮಾಡುತ್ತೆ. ಸೊ ನೀರಿಂದಾಯಿತು. ಸಿಗಟೋಕ ತುಂಬ ಜಾಸ್ತಿ ಬಂದು ಸಿಗಟೋಕ ನೀರು ಜಾಸ್ತಿ ಬಿಟ್ಟು ಸಿಗಟೋಕ ಜಾಸ್ತಿ ಆಗಿರೋರು 1 ಅಲ್ಲ 2 ಸತಿ ಸ್ಪ್ರೇ ಮಾಡಿ, ಒಂದೇ ಸ್ಪ್ರೇಗೆ ಹೋಗಲಿಲ್ಲ ಅಂದರೆ 15 ದಿನಕ್ಕೆ ಇನ್ನೊಂದು ಬಾಕ್ಸ್ ತರಿಸ್ಕೊಂಡು ಇನ್ನೊಂದು ಸತಿ ಸ್ಪ್ರೇ ಮಾಡಿ ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಡಬಲ್ ಡೋಸ್ ಅಂದರೆ ಬಿಡೋದು ಸ್ಪ್ರೇ ಮಾಡೋದು ಎರಡೂ 15 ದಿನದಲ್ಲಿ ಇನ್ನೊಂದು ಸತಿ ಕೊಡಿ, 100% ವಾಸಿ ಆಗುತ್ತೆ. ಇನ್ನು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿರೋರು ಸಿಗಟೋಕ ಬಂದಿದ್ದರೆ ನಮ್ದು ಯೂಸ್ ಮಾಡಿ. 1 ಅಲ್ಲ 2 ಸೆಟ್ ಹಾಕಿದ್ರೆ 2 ಡೋಸು ಹಿಂದೆ ಗಿಡ. ಸೊ 1 ಅಲ್ಲ 2 ಡೋಸು ಹಾಕಿದ್ರೆ ನಿಮಗೆ 100% ವಾಸಿ ಆಗುತ್ತೆ. ನೋಡ್ತಾ ಇದ್ದೀರಾ 6.5 ತಿಂಗಳು ಬುಡ ಫಸ್ಟ್ ಕ್ಲಾಸ್ ಆಗಿದೆ, ಎತ್ತರ ಫಸ್ಟ್ ಕ್ಲಾಸ್ ಆಗಿದೆ, ಎಲೆ ಫಸ್ಟ್ ಕ್ಲಾಸ್ ಆಗಿದೆ. ಇವಾಗೇ ಒಂದು ಗಿಡ ನೆಕ್ಸ್ಟು 7ನೇ ತಿಂಗಳಿಗೆ ಏನು ನಿಮಗೆ ಫ್ಲವರಿಂಗ್ ಆಗುತ್ತೆ, ಆ ಫ್ಲವರಿಂಗಿಗೆ ಗರ್ಭ ಸ್ಟಾರ್ಟ್ ಆಗೋದು ಒಳಗಡೆಯಿಂದ ಇವಾಗಿಂದನೇ. ಅದಕ್ಕೆ ಚೆನ್ನಾಗಿ ನಿಮಗೆ ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಅಂದರೆ ಏನು, ನಮ್ಮ ಜೀವಾಣುಗಳು ಕೊಟ್ಟರೆ ಸಾಕು ನಿಮ್ಮ ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ನಿಮಗೆ.
100% ಚಾಲೆಂಜ್. 1 ಎಕರೆಯಿಂದ ಇವತ್ತು 11 ಎಕರೆನೂ ಡೆಮೋ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಾವಿರಾರು ಜನ ವೀಡಿಯೋ ಹಾಕ್ತಾಯಿದ್ದೀವಿ. ಜೂನಿಂದ ಎಲ್ಲರನ್ನೂ ವಿಸಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಫಸ್ಟು ಹತ್ರ ಇರೋದು ನಂಜನಗೂಡು, ಗುಂಡ್ಲುಪೇಟೆ, ಕೊಳ್ಳೇಗಾಲ, ನಗರ, ಹುಣಸೂರು, HD ಕೋಟೆ ಅಲ್ಲಿರೋ ರೈತರೆಲ್ಲ ವಿಸಿಟ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ದೂರ ಇರೋಂಥವ್ರದ್ದು ವಿಸಿಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಎಲ್ಲರಿಗೂ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ.